ಇವತ್ತು ಓದ್ದವರೆಲ್ಲ ದುಡ್ಡು ಕೆಲಸಗಳು ದುಡಿಮೆಗಳಿಲ್ದಾರ ಪೋಲಿಗಳಾಗಿ ಸುತ್ತಾ ಇದ್ದಾರೆ ಯುವಕರೆಲ್ಲ. ಈ ಥರದ್ದು ಹೇಳ್ತಾ ಹೋದರೆ ಪರಿಷ್ಠ ಜಾತಿ ವರ್ಗ, ಹಿಂದುಳಿದ ವರ್ಗ, ಧಾರ್ಮಿಕ ಅಲ್ಪಸಂಖ್ಯಾತರು, ಹೆಣ್ಣುಮಕ್ಕಳು, ನಿರುದ್ಯೋಗಿಗಳು, ಚಪ್ಪಲಿ ಕಾರ್ಮಿಕರು, ಪೌರ ಕಾರ್ಮಿಕರು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಇದೆಲ್ಲ ಸಮಸ್ಯೆಗಳಿದೆ. ಬಿ ಜೆ ಪಿಯವರು ಇದೆಲ್ಲ ಮಾತಾಡೋಕ್ಕೆ ಇವರಿಗೆ ಭಾಳ ಅವಕಾಶ ಇದೆ. ಆದರೆ ಅವರು ಹಿಂದೂ ಮುಸ್ಲಿಮ್ಸ್ ಅನ್ನೋದು ಬಿಟ್ಟರೆ ಬೇರೆ ಯಾವ ವಿಚಾರ ಅವ್ರು ಬಾಯಲ್ಲಿ ಬರಲ್ಲ. ಕಾಂಗ್ರೆಸ್ ಅವರು ಹೇಳ್ತಾರೆ ನಾವು ಹುಟ್ಟಿರೋದು ಆಯಿಂದ ಸಮುದಾಯನ ಉದ್ಧಾರ ಮಾಡೋಕ್ಕೆ ಅಂತಾರೆ. ಆದರೆ 1,00,000 ಕೋಟಿ ರೂಪಾಯಿನ 1,00,000 ಕೋಟಿ ರೂಪಾಯಿನ 10 ವರ್ಷದಲ್ಲಿ STP TSP ಫಂಡನ್ನು ಹೈಯರ್ ಎಜುಕೇಷನ್ನು, ಡ್ಯಾಮ್ ಕಟ್ಟೋಕ್ಕೆ, ಪಬ್ಲಿಕ್ ವರ್ಕ್ಸ್ಗೆ, ಮೆಟ್ರೋ ಖರ್ಚು ಮಾಡಿದ್ದಾರೆ. ಅದರಿಂದ ಈ ಕಾಂಗ್ರೆಸ್ ಕಾಂಗ್ರೆಸ್ಸು ಪರಿಹಾರ ಅಲ್ಲ. ಅದರಿಂದ ಮೂರನೇ ಶಕ್ತಿಯನ್ನು ನಾವು ಕರ್ನಾಟಕದಲ್ಲಿ ಹುಟ್ಟಾಕಿದ್ದೀವಿ. ನವ ಕರ್ನಾಟಕ ಆಂದೋಲನ ನಿರ್ಮಾಣ ಅಂತೇಳಿ, ಅದು CM ಇಬ್ರಾಹಿಂ ಸೆಂಟ್ರಲ್ ಎಕ್ಸ್ ಮಿನಿಸ್ಟರ್ ಅವರ ನೇತೃತ್ವದಲ್ಲಿ, ಅಲ್ಲಿ ರೈತ ಸಂಘ ಕೋಡಳ್ಳಿ ಬಣ, ಚಂದ್ರಶೇಖರ್ ಯನ್ನಮೂರ್ತಿ DSS RPI, ಮೋಹನ್ ರಾಜು RPI DSS, P ಮೂರ್ತಿ ಅಂಬೇಡ್ಕರ್ ಸೈನ್ಯ, ನಮ್ಮ ಆಲ್ ಇಂಡಿಯಾ ಬಹುಜನ ಸಮಾಜ್ ಪಾರ್ಟಿ, ಬಸವರಾಜು ಇಂಥವ್ರು XMLAಗಳು 8ರಿಂದ 10 ಜನ ಇದ್ದಾರೆ. ಈ ಎಲ್ಲರೂ ಒಳಗೊಂಡಂಗೆ 2028ಗೆ ಕರ್ನಾಟಕದಲ್ಲಿ ಮೂರನೇ ಶಕ್ತಿನೇ ಇಲ್ಲಿ ಸರ್ಕಾರ ಮಾಡಬೇಕು. ಈ ಜನತಾ ದಳ ಕೂಡ ಇವಾಗ BJP ಒಳಗಡೆ ಹೊರಟೋಗಿದೆ. ಇದು ಮುಂದುವರೆದ ಭಾಗವಾಗಿ ಫೆಬ್ರವರಿ 8ನೇ ತಾರೀಕು ಏನು ಕಲ್ಯಾಣ ಕರ್ನಾಟಕ ಇದೆ, ಹೈದರಾಬಾದ್ ಕರ್ನಾಟಕ, 1,00,000 ಜನವನ್ನು ಸೇರಿಸಿ ಅಲ್ಲಿ ಸಮಾವೇಶ ಮಾಡ್ತಾಯಿದ್ದೀವಿ. ಅದಾದಮೇಲೆ ಬೆಳಗಾಂ ಡಿವಿಷನ್ ಮಾಡ್ತೀವಿ, ಅದಾದಮೇಲೆ ಮೈಸೂರು ಡಿವಿಷನ್ ಮಾಡ್ತೀವಿ, ಆಮೇಲೆ ಲಾಸ್ಟು ಬೆಂಗಳೂರು ಡಿವಿಷನ್ ಮಾಡ್ತೀವಿ. 2020 ಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿಗೆಲ್ಲ ನಾವು ಸ್ಪರ್ಧೆ ಮಾಡ್ತೀವಿ. 2028ಕ್ಕೆ ಕರ್ನಾಟಕ ರಾಜ್ಯದಲ್ಲಿ ನಾವೇ ಸರ್ಕಾರ ಮಾಡಬೇಕು, ಮೂರನೇ ಶಕ್ತಿ ಅಂತೇಳಿ ಕರ್ನಾಟಕ ನವನಿರ್ಮಾಣ ವೇದಿಕೆಯಿಂದ ಈ ಹೋರಾಟವನ್ನು ನಡೆಸ್ತಾ ಇದ್ದೀವಿ. ಈ LIH ಅವರನ್ನು ತಮ್ಮ ಏನು ಎಲೆಕ್ಟೆಡ್ ಮೀಡಿಯಾದಲ್ಲಿ ಪ್ರಚಾರ ಮಾಡಬೇಕಂತ ಕಳಕಳಿ ಮನವಿ. ಮತ್ತು ಚೀಫ್ ಮಿನಿಸ್ಟ್ರಿಗೆ ಏನು ಕೊಟ್ಟಿದ್ದೀವಿ ಮೆಮೊಡಮ್ನ, ಇದನ್ನು SITಗೆ ಕೊಡಬೇಕು, ಒಳ್ಳೆ PP ನೀಡಬೇಕು, ಸಾಕ್ಷಿ ಆಧಾರ ಕೆಡ್ದಂಗೆ ನೋಡ್ಕೊಬೇಕು. ಕಂಬರಪಳ್ಳಿ ಕೇಸ್ ಮುಚ್ಚೋಗ್ಬಿಡ್ತು. ಅದೇ ಥರ ದಿನ ಕಳೀತಾ ಅವ್ರು ಒಳ್ಳೆಗೆ ವಾಸ ಮಾಡೋಕ್ಕಾಗಲ್ಲ, ಮುಂದಿನ ದಿನದಲ್ಲಿ ಕಷ್ಟ ಆಗ್ತದೆ. ಈ 3 ಸೆಕ್ಷನ್ ಜನನ ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡಿ ಅವ್ರಿಗೆ ಪುನರ್ವಸತಿ ಮಾಡಿಕೊಡ್ಬೇಕಂತ ಸರ್ಕಾರಕ್ಕೆ ನಾವು ಬಹುಜನ ಸಮಾಜ್ ಪಾರ್ಟಿ ಕರ್ನಾಟಕ ನವನಿರ್ಮಾಣ ವೇದಿಕೆಯಿಂದ ನಾವು ಒತ್ತಾಯ ಮಾಡ್ತೀವಿ.